ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ನಡೆದಂತಹ ಯೂತ್ ಕಾಂಗ್ರೆಸ್ ಒಂದು ಸಭೆಯಲ್ಲಿ ಕೂಡ ಎರಡು ಗುಂಪುಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಮಾರಾಮಾರಿ ಕೂಡ ಆಗಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದಂತಹ ಬಿಂದುಗೌಡ ಇದ್ದಾರೆ. ಏನಾಯಿತು ಸಭೆಯಲ್ಲಿ ಅನ್ನುವಂಥದ್ದು ಕೇಳೋಣ. ಇವತ್ತು ಆಕ್ಚುಲಿ ಸಭೆ ನಡೀತಿತ್ತು, ಸಭೆಯಲ್ಲಿ ಏನೆಲ್ಲ ಹೊಡೆದಾಟಕ್ಕೆ ಕಾರಣ ಆಯಿತು? ಸರ್, ಆ್ಯಕ್ಚುಲಿ ಇವತ್ತಿನ ಸಭೆ ಕರೆದಿದ್ದು ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಾಗಿತ್ತು, ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕು 21ನೇ ತಾರೀಕು ಅಂತ ಹೇಳಿ ಈ ಸಭೆನ ಕರೆದಿದ್ರು. ಎಲ್ಲ ಜಿಲ್ಲಾಧ್ಯಕ್ಷರುಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ರು. ಹೀಗೆ ಮಾತಾಡ್ತಾ ಒಬ್ಬರು ಹೋಲ್ಡಲ್ಲಿ ಏನಿದ್ರು ಅವರು ಈ ವಿಚಾರನ ತೆಗೆದಾಗ ಸ್ಟೇಟ್ ಪ್ರೆಸಿಡೆಂಟ್ ಮಂಜುನಾಥ್ ಏನಿದ್ದಾರೆ ಅವ್ರು ಹೇಳಿದ್ರು, ಈ ವಿಚಾರಕ್ಕೆ ಬೇರೆ ಸಪ್ರೇಟ್ ಸಭೆ ಇದೆಯಪ್ಪ, ಇದು ಮುಗಿದ ಮೇಲೆ ನಾವು ಮಾಡ್ತೀವಿ, ಮಾತಾಡೋಣ ಅಂತ. ಬಟ್ ಅವ್ರು ಮಾತಾಡ್ತಾ ಫುಲ್ ರೇಸ್ ಆದರು. ಅವರು ಹೇಳಿದ್ರು ಹಾಗೂ ನಿಮಗೆ ಬೇರೆ ಸಭೆ ಮಾಡಿ ಅದರಲ್ಲಿ ಮಾತಾಡ್ತೀವಿ ಅಂತ. ಬಟ್ ಹೀಟ್ ಆಫ್ ದ ಮೂಮೆಂಟ್ ಹಾಗೆ ಮಾತಾಡಿಕೊಂಡು ಜಗಳ ಸ್ಟಾರ್ಟ್ ಆಯಿತು. ಮುಖ್ಯವಾಗಿ ಏನು ಕಾರಣ ಇದು ಜಗಳ ಸ್ಟಾರ್ಟ್ ಆಗುತ್ತೆ? ಅದೇ ಇದೇ ಕಾರಣ, ಅವರು ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಯಾಕೆ ನಮ್ಮನ್ನು ಹೋಲ್ಡಲ್ಲಿ ಇಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡೋಕ್ಕೆ ಹೋದಾಗ ಅದರ ವಿಚಾರವಾಗಿ ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ಸ್ವಲ್ಪ ರೈಸ್ ಆಯಿತು. ಅಲ್ಲ, ದೀಪಿಕಾ ರೆಡ್ಡಿ ಅವರು ಮತ್ತು ಬಿಂದುಗೌಡ ಅವ್ರನ್ನ ಕೂಡ ಸರಿಯಾಗಿ ಆಕ್ಟಿವ್ ಆಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವ್ರನ್ನ ಬಿಡುಗಡೆ ಮಾಡಲಾಯಿತು ಅನ್ನುವಂಥ ಚರ್ಚೆ ಇದೆ. ಅದು ಕೂಡ ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಯಿತು ಅನ್ನುವಂಥ ಮಾತುಗಳಿದೆ. ಖಂಡಿತವಾಗ್ಲೂ ಸರ್, ಆ್ಯಕ್ಟಿವ್ ಆಗಿಲ್ಲ ಅಂತ ಹೇಳೋದು ತಪ್ಪು. ಯಾಕಂದರೆ ನಾವು ಯೂತ್ ಕಾಂಗ್ರೆಸ್ ಚುನಾವಣೆ ಮಾಡೋದಕ್ಕೆ ಮುಂಚೆಯಿಂದನೂ ಕಾಂಗ್ರೆಸ್ ಪಕ್ಷದಲ್ಲಿ ಆ್ಯಕ್ಟಿವ್ ಆಗೇ ಇದ್ದೀವಿ ಸರ್. ಇಲ್ಲಿ ಮೇನ್ ಕಾರಣ ಏನಂತ ಹೇಳಿದ್ರೆ, ಇವರು ಇಂಟರ್ನಲ್ ಏನಿತ್ತು ಅದನ್ನು ಇಂಟರ್ನಲ್ ಇಟ್ಕೋಬೇಕಾಯಿತು. ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಹರಿಬಿಟ್ಟು ಬೇರೆಯವ್ರಿಗೆ ನನ್ನನ್ನು ಮತ್ತು ದೀಪಿಕಾ ರೆಡ್ಡಿಯನ್ನು ಆಹಾರವಾಗಿ ಮಾಡಿದ್ದು ತುಂಬ ತಪ್ಪು. ಯಾಕಂದರೆ ನಾವು ಮಹಿಳೆಯರು ಆಲ್ರೆಡಿ ನಮ್ಮನ್ನು ಬೇಕಾಬಿಟ್ಟು ಟ್ರೋಲ್ ಮಾಡ್ತಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಿರೋದಕ್ಕೆ. ಸೊ ಈ ಇಂಟರ್ನಲ್ ವಿಚಾರಗಳನ್ನ ನೀವು ತೊಗೊಂಡೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಿ ಅಂತ ಹೇಳಿದ್ರೆ ಇದನ್ನು ನಾವು ಖಂಡಿತವಾಗ್ಲೂ ಪ್ರಶ್ನೆ ಮಾಡಲೇಬೇಕು. ಆ ಪ್ರಶ್ನೆಯನ್ನು ಅವ್ರು ಮಾಡಿದ್ದಾರೆ. ಅಲ್ಲ, ಸಹಜವಾಗಿ ಸಭೆಯಲ್ಲೂ ಕೂಡ ಈ ಒಂದು ವಿಚಾರವನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಪ್ರಸ್ತಾಪ ಮಾಡಬೇಕು. ಅವರು ನಮ್ಮ ಪ್ರೆಸಿಡೆಂಟ್ ಕೂಡ ಹೇಳಿದ್ರು, ಈ ವಿಚಾರವಾಗಿ ಬೇರೆ ಸಭೆ ಇದೆ ಅದರಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ. ಬಟ್ ಅವ್ರಿಗೆ ತಾಳ್ಮೆ ಇರಲಿಲ್ಲ, ಅದೇ ಇದರಲ್ಲಿ ಮಾತಾಡೋದು. ಸರ್, ಮುತ್ತಿಗೆ ಗೇರ್ ಹಾಕುವಂಥದ್ದು ಯಾಕೆ ಸನ್ನಿವೇಶ ಆ ಸಂದರ್ಭ? ಯಾಕಂದರೆ ಅವರು ಮಾತಾಡಬೇಕಾದ್ರೆ ಇದು ಕಾಲ್ ಆಫ್ ಮಾಡಿದ್ರು ಮೀಟಿಂಗ್ನ. ಸೊ ಹಾಗಾಗಿ ಮಾಡಿದ್ರು. ನಾನು ಅಲ್ಲಿ ಏನಿರಲಿಲ್ಲ, ನಾನು ಹಿಂದೆಗಡೆ ಇದ್ದೆ. ಅಲ್ಲಿ ಏನು ನಡೀತಿತ್ತು ಅಂತ ಫುಲ್ ಜೋರು ಗಲಾಟೆ ಆದಾಗಲೇ ನನಗೂ ಕೇಳಿಸಿದ್ದು. ಅಲ್ಲ, ಕೈ ಮಿಲಾಯಿಸುವ ಹಂತಕ್ಕೆ ಒಂದು ರೀತಿ ಯೂತ್ ಕಾಂಗ್ರೆಸ್ ಸೊ ಮುಜುಗರ ಅಂತ ಅನ್ಸೋದಿಲ್ವಾ ಇದು? ಖಂಡಿತವಾಗ್ಲೂ ಮುಜುಗರ ಸರ್. ಪಕ್ಷಕ್ಕೆ ಅದು ಪಾರ್ಟಿ ಆಫೀಸಲ್ಲಿ ಈ ಥರ ಮಾಡೋದು ತುಂಬ ತಪ್ಪು. ದೀಪಿಕಾ ರೆಡ್ಡಿ ಅಂಡ್ ಟೀಮ್ ಕೂಡ ಮಾಡಿದ್ದು ತಪ್ಪೆ. ನಾನು ಸರಿ ಅಂತ ಹೇಳಲ್ಲ. ಬಿಕಾಸ್ ಅದಕ್ಕೆ ಅಂತ ಒಂದು ಪ್ರೋಟೋಕಾಲ್ ಇರುತ್ತೆ, ಮೀಟಿಂಗ್ ಇರುತ್ತೆ, ಅಲ್ಲಿ ಕುತ್ಕೊಂಡು ಮಾತಾಡ್ಬೋದಾಗಿತ್ತು. ಜಗಳ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಕೇಳ್ಬೋದಾಗಿತ್ತು. ಇನ್ ಕೇಸ್ ಅವರು ಕೂಡ ಯಾವುದೇ ಮೀಟಿಂಗ್ಗಳಲ್ಲಿ ಅವ್ರೇನು ಅಟೆಂಡೆನ್ಸ್ ಹಾಕ್ತಿರ್ಲಿಲ್ಲ, ಹಾಗಾಗಿ ಕೇಳಿರ್ಬೋದು. ಬಟ್ ನಾನು ಹೇಳೋದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪಬ್ಲಿಸೈಸ್ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ. ಅಲ್ಲ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಅವರು, ಸೊ ಮಂಜುನಾಥ್ ಅವರು ಯಾಕೆ ನಿಮಗೆ ಇನ್ಆಕ್ಟಿವ್ ಅನ್ನುವಂಥ ವಿಚಾರವನ್ನು ಯಾಕೆ ಇಟ್ಕೊಂಡು ಅದನ್ನ ಇದು ಮಾಡಕ್ಕೆ ಹೋದ್ರು? ಒಂದೆರಡು ನೋಟಿಸ್ ಕೊಟ್ಟಿದ್ದಾರೆ ಸರ್. ಒಂದೆರಡು ಮೀಟಿಂಗ್ಗಳು ನಾವು ಅಟೆಂಡ್ ಆಗಿಲ್ಲ, ಹೌದು ಒಪ್ಕೊಳ್ತೀವಿ. ಬಟ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾನೆ ಇದ್ದೀವಿ. ಮೀಟಿಂಗ್ಗಳು ಅಟೆಂಡ್ ಆಗಿಲ್ಲ. ಸೊ ಅವರು ಸ್ವಲ್ಪ ಅಲರ್ಟ್ ಆಗಲಿ ಅಂತ ಹೇಳಿ ಇದನ್ನು ಹೋಲ್ಡಲ್ಲಿ ಇಟ್ಟಿರೋದಷ್ಟೇ, ವಜಾ ಏನು ಮಾಡಿಲ್ಲ. ನಾವೆಲ್ಲ ಎಲೆಕ್ಟೆಡ್ ಮೆಂಬರ್ಸ್ ಆಗಿರೋದ್ರಿಂದ ವಜಾ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಬಿಕಾಸ್ ಅವ್ರು ಬಂದು ಮಾತಾಡಿ ಅವ್ರ ಸಮಸ್ಯೆ ಏನಿದೆ, ಯಾಕೆ ಬರ್ತಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಹಾಗೆ ಮಾಡಿದ್ರು. ಸೊ ಇದಿಷ್ಟು ಕೂಡ ಬಿಂದುಗೌಡ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಿ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.